ಧನುರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಎಲ್ಲ ಧನುರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಧನುರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಏನೇನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆಗಳ ವಿಡಿಯೋ ಆಲ್ರೆಡಿ ಇನ್ನೊಂದು ಮಾಡಿದ್ದೇನೆ, ನೋಡಿಲ್ಲ ಅಂತ ಚಾನಲ್ ಇರ್ತದೆ ನೋಡಿ. ಇದು ಶುಭ ವಿಚಾರಗಳ ವಿಡಿಯೋ ಆಗಲಿದೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್, ಏನು ಒಳ್ಳೆಯದಾಗಲಿದೆ ಅಂತ ಗೊತ್ತಾಗಬೇಕಲ್ಲ. ಸೊ ದಯವಿಟ್ಟು ನೀವು ಒಂದು ಸಹಾಯವನ್ನು ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದೆ, ನನ್ನ ಹತ್ರ ಏನಾದ್ರು ಹೇಳಬೇಕು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ನು ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಬುದ್ಧಿಶಕ್ತಿನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬುದ್ಧಿ ತುಂಬ ಚುರುಕಾಗಿ ಬುದ್ಧಿ ಓಡುತ್ತೆ. ಜೊತೆಗೆ ಕ್ರಿಯೇಟಿವಿಟಿ, ಹೊಸತನ್ನು ಸೃಷ್ಟಿಸುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಕ್ರಿಯೇಟಿವಿಟಿ ಅದು ಜಾಸ್ತಿ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾಕೆಂದರೆ ಇವತ್ತಿನ ದಿನಮಾನಕ್ಕೆ ಕ್ರಿಯೇಟಿವಿಟಿ ಬೇಕೇ ಬೇಕು, ಹೊಸತು ಬೇಕೇ ಬೇಕು, ಸಮಥಿಂಗ್ ನ್ಯೂ ಬೇಕು, ಸ್ಟ್ರಾಂಗ್ ಐಡಿಯಾಸ್ ಬೇಕು, ಹೊಸ ಐಡಿಯಾಗಳು ಬೇಕು. ಅದು ನಿಮಗೆ ಬರ್ತದೆ, ಅದ್ಭುತವಾದ ಸ್ಟ್ರಾಂಗ್ ಐಡಿಯಾಸ್ ಬರುತ್ತೆ. ಒಳ್ಳೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ, ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ. ಇದು ನಿಮಗೆ ತುಂಬ ಸಹಾಯಕ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದರಲ್ಲಿ ಅಡ್ಡ ಆಗ್ತಕ್ಕಂಥದ್ದು, ಸಮಸ್ಯೆ ಮಾಡ್ತಕ್ಕಂಥದ್ದು, ನಿಮಗೆ ಒಳ್ಳೆ ಐಡಿಯಾಗಳು ಬರ್ದಂಗೆ ಮಾಡ್ತಕ್ಕಂಥದ್ದು ಕಾಳಸರ್ಪಯೋಗ ದೋಷ. ಅದಕ್ಕೆ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಉತ್ತಮವಾದ ಪಾರ್ಟ್ನರ್ಶಿಪ್ ಅವಕಾಶಗಳು ಅಂತ. ಅಂದರೆ ನೀವು ಧನುರಾಶಿಯವರಾಗಿದ್ದು ಸರಿಯಾದ ಜನರನ್ನು ಹುಡುಕ್ತಾ ಇದ್ದೀರಾ ಪಾರ್ಟ್ನರ್ಶಿಪ್ಗೋಸ್ಕರ. ರೈಟ್ ಪರ್ಸನ್ ಅಂತಾರಲ್ಲ, ಸಪೋರ್ಟ್ಗೋಸ್ಕರ ಐ ವಾಂಟ್ ಅ ರೈಟ್ ಪರ್ಸನ್, ರೈಟ್ ಪೀಪಲ್ ಫಾರ್ ಸಪೋರ್ಟ್ ಅಂತ. ನಿಮಗೆ ಸಹಾಯಕಕ್ಕೆ ಸರಿಯಾದ ಜನರು, ನಿಮಗೆ ನಿಜವಾಗಲೂ ಸಹಾಯ ಮಾಡುವಂತಹ ಸರಿಯಾದ ಜನರನ್ನು ಹುಡುಕ್ತಾ ಇದ್ದೀರಾ, ನಿಮಗೆ ಸಿಗ್ತಾರೆ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸರಿಯಾದ ಜನ ಸಿಗ್ತಾರೆ. ಬಿಸ್ನೆಸ್ ಮಾಡಬೇಕು, ಸರಿಯಾದ ಇನ್ವೆಸ್ಟರ್ಸ್ ಹುಡುಕ್ತಾ ಇದ್ದೀರಾ, ಬಿಸ್ನೆಸ್ ಮಾಡಬೇಕು, ಪಾರ್ಟ್ನರ್ಸ್ನ ಹುಡುಕ್ತಾ ಇದ್ದೀರಾ, ಬಿಸ್ನೆಸ್ ಪಾರ್ಟ್ನರ್ಸ್ನ ಹುಡುಕ್ತಾ ಇದ್ದೀರಾ, ಅಥವಾ ಬೇರೆ ಏನೋ ವ್ಯವಹಾರ ಮಾಡಬೇಕು, ಅದ್ಭುತವಾದ ಒಳ್ಳೆಯ ವ್ಯಕ್ತಿಯನ್ನು ಹುಡುಕ್ತಾ ಇದ್ದೀರಾ, ಖಂಡಿತವಾಗಿ ಸಿಗ್ತಾರೆ. ಅದು ಏಪ್ರಿಲ್ ತಿಂಗಳಲ್ಲಿ ಸಿಗ್ತಾರೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಸಿಗದಂತೆ ಏನಾದ್ರು ಅಡ್ಡಿ ಹಾಕಲಿಕ್ಕೆ, ಅಥವಾ ಸಿಗ್ತಾ ಇದ್ದಾರೆ ಬಟ್ ಬರ್ತೀನಿ ಅಂತಾರೆ ಬರ್ತಾ ಇಲ್ಲ, ಏನೋ ನಂಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಸರ್ಪದೋಷದಿಂದಾಗಿ ಆಗಬಹುದು. ಅದಕ್ಕೆ ನಾವು ಪರಿಹಾರ ಮಾಡ್ತಾ ಇದ್ವಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಮೂರನೆಯ ಶುಭ ವಿಚಾರ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತೀರ್ಮಾನ ತೆಗೆದುಕೊಳ್ಳುವಾಗ ಸ್ಪಷ್ಟತೆ, ನಿಖರತೆ ತುಂಬ ಚೆನ್ನಾಗಿರುತ್ತೆ. ಕ್ಲಾರಿಟಿ ಅಂತೀವಲ್ಲ, ಡಿಸಿಷನ್ ಮೇಕಿಂಗಲ್ಲಿ ಕ್ಲಾರಿಟಿ ಬೇಕು. ನಾನು ಇದನ್ನು ಯಾವುದೋ ಒಂದು ಕೆಲಸ ನಾನು ಮಾಡ್ತೀನಿ ಅಂತಂದರೆ ಯಾಕೆ ಮಾಡ್ತೀನಿ ಅನ್ನುವ ಕ್ಲಾರಿಟಿ ಇರಬೇಕು, ಹೇಗೆ ಮಾಡ್ತೀನಿ ಕ್ಲಾರಿಟಿ ಇರಬೇಕು, ಯಾವಾಗ ಮುಗಿಸ್ತೀನಿ ಕ್ಲಾರಿಟಿ ಇರಬೇಕು. ಎಲ್ಲ ಕ್ಲಾರಿಟಿ ಇದ್ದರೆ ಮಾತ್ರ ನೀವೇನು ಹೇಳ್ತೀರಾ, ನಾನು ಮಾಡ್ತಾಯಿದ್ದೀನಿ ಇದನ್ನು ಅಂತೀರಾ. ಸೊ ಕ್ಲಾರಿಟಿ, ಸ್ಪಷ್ಟತೆ, ಆ ಸ್ಪಷ್ಟತೆ ಇದ್ದಾಗಲೇ ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕಾಗತ್ತೆ. ಸೊ ಸರಿಯಾದ ನಿರ್ಧಾರ ತೆಗೆದುಕೊಳ್ತೀರಾ, ತುಂಬ ಚೆನ್ನಾಗಿ ಸ್ಪಷ್ಟತೆ ಇರುತ್ತೆ ನಿಮ್ಮಲ್ಲಿ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ. ಸೊ ಅದರಿಂದಾಗಿ ಖಂಡಿತ. ಆಮೇಲೆ ಜೊತೆಗೆ ಮಾರ್ಗದರ್ಶನ ಇರುತ್ತೆ ನಿಮಗೆ. ಈ ಸ್ಪಷ್ಟತೆ ಆಗಿರಬಹುದು, ಈ ಧೈರ್ಯ ಆಗಿರಬಹುದು, ನಿರ್ಧಾರ ತೆಗೆದುಕೊಳ್ಳಿ ಹೆಂಗೆ ಬರುತ್ತೆ ಅಂತಂದರೆ, ನಿಮಗೆ ಗೈಡೆನ್ಸ್ ಇರುತ್ತೆ, ಮಾರ್ಗದರ್ಶನ ಇರುತ್ತೆ. ಹಿಂದೆ ಗುರು ಮುಂದೆ ಗುರಿ ಅಂತಾರಲ್ಲ, ಆ ಥರ ನಿಮಗೆ ಹಿಂದೆ ಮುಂದೆ ಎಲ್ಲ ಕಡೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಆ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಎಲ್ಲ ಗೊತ್ತಿರುತ್ತೆ ನಿಮಗೆ. ಸೊ ಅದರಿಂದ ನಿಮಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತೊಂದರೆ ಕೊಟ್ಟರೆ ಕಾಳಸರ್ಪಯೋಗ ದೋಷ ಕೊಡಬೇಕು. ಅದಕ್ಕೆ ನಾವು ಪರಿಹಾರ ಮಾಡ್ತಿದ್ವಿ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದ್ರ ಪರಿಹಾರ. ನಾಲ್ಕನೇ ಶುಭ ವಿಚಾರ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಕುಟುಂಬದಲ್ಲಿ ಒಂದು ಸುಧಾರಣೆ ಇದೆ. ಸುಧಾರಣೆ ಅಂದರೆ ಏನು? ಈಗ ಫ್ಯಾಮ್ಲಿಯಲ್ಲಿ ಜಗಳ ಆಗ್ತಾ ಇತ್ತಪ್ಪ, ಫ್ಯಾಮ್ಲಿಲಿ ಏನುಗಳೇ ನಮ್ಮ ಕುಟುಂಬದಲ್ಲಿ ಬರೇ ಜಗಳ ಮನಸ್ತಾಪಗಳು, ಒಂದು ಒಗ್ಗಟ್ಟಿಲ್ಲ, ಐಕ್ಯಮತ್ಯ ಇಲ್ಲ. ಸೊ ಫ್ಯಾಮಿಲಿ ಮನೆಗೆ ಹೋಗೋಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ, ಮನೇಲೇ ಒಂಥರ ಇದಾಗ್ಬಿಡುತ್ತೆ ಅಂತ. ಹಂಗಾಗಲ್ಲ.
ಖಂಡಿತ ಅನುಕೂಲ ಆಗುತ್ತೆ. ನಿಧಾನವಾಗಿ ಒಂದೊಂದಾಗಿ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಗುತ್ತೆ. ಏಪ್ರಿಲ್ ತಿಂಗಳ ಆದಿಯಲ್ಲಿ ಒಂದು ಸ್ವಲ್ಪ ಮನೆ ಅಂದರೆ ಬೇಸರ, ಮನೆಗೆ ಹೋಗೋದೇ ಬೇಡ ಅನ್ನೋ ಥರ ಆಗಿರುತ್ತೆ ಪರಿಸ್ಥಿತಿ. ಬಟ್ 2ನೇ ವಾರ, 3ನೇ ವಾರ, 4ನೇ ವಾರಕ್ಕೆ ಬರೋ ಅಷ್ಟರಲ್ಲಿ ಸುಧಾರಿಸಬೇಕದು ಖಂಡಿತವಾಗಿ ಸುಧಾರಿಸುತ್ತೆ. ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ನೀವು ಪ್ರಯತ್ನಿಸಿದರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಐಕ್ಯಮತ್ಯ ಬರ್ತದೆ. ನೀವು ಪ್ರಯತ್ನಿಸಿದರೆ ಎಲ್ಲದೂ ಸಹ ಸರಿ ಹೋಗ್ತದೆ. ಮೆಚುರಿಟಿ ಲೆವೆಲ್ಸ್ ನಿಮ್ಮದು ತುಂಬ ಚೆನ್ನಾಗಿದೆ. ನೀವು ಎಲ್ಲರನ್ನೂ ಸಹ ಜೊತೆಗೂಡಿಸ್ಕೊಂಡು ಹೋಗ್ತೀರಾ. ಹಾರ್ಮನಿ ಅಂತಾರಲ್ಲ, ಆ ಒಂದು ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಹಾರ್ಮನಿಯಿಂದ ನೀವು ಕುಟುಂಬದ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಮಾಡಿಕೊಂಡು, ಎಲ್ಲರ ಮನಸ್ಸನ್ನು ಗೆದ್ದು, ಯಾರ್ಯಾರೋ ಜಗಳ ಇದ್ದರೆ ಅವ್ರನ್ನೆಲ್ಲ ಇಬ್ಬರನ್ನೂ ಸುಧಾರಿಸಿ, ಅವರಿಬ್ಬರ ಮಧ್ಯೆ ಸಂಧಾನ ಮಾಡಿಸಿ, ಎಲ್ಲ ರೀತಿಯ ಮೆಚುರಿಟಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಧನುರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಎಲ್ಲೆಲ್ಲೇ ಸಮಸ್ಯೆ ಆಗುತ್ತೆ, ಭೂಮಿಯಲ್ಲೇನೋ ಸಮಸ್ಯೆ ಆಯಿತು, ಪಿತ್ರಾರ್ಜಿತ ಆಸ್ತಿ ಸಮಸ್ಯೆ ಆಯಿತು, ಮತ್ತೊಂದೇನಾಯಿತು, ಇನ್ನೊಂದಾಯಿತು, ಏನೇ ಆಯಿತು ಅಂದ್ರೂ ಅದನ್ನೆಲ್ಲ ಸುಧಾರಿಸ್ಕೊಂಡ್ಬಿಟ್ಟು ಎಲ್ಲ ರೀತಿಯಲ್ಲಿ ರೈಟಾಗಿ ತಿರುಗಿಸ್ಬಿಡ್ತೀರ ಅದನ್ನು. ಸೊ ಇದು ತುಂಬ ಚೆನ್ನಾಗಿದೆ, ಖಂಡಿತವಾಗಿ ಅನುಕೂಲ ಆಗಲಿ ಧನುರಾಶಿಯವರಿಗೆ. ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ಸಂಯಮ ಪರಿಹಾರ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ. 5ನೇ ಶುಭ ವಿಚಾರ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಅದೃಷ್ಟದ ಸಮಯ, ಭಾಗ್ಯೋದಯ ಕಾಲ ಅಂತ. ಯಾಕೆಂದರೆ ಭಾಗ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ಪಂಚಮದಲ್ಲಿ ರವಿ ಏಪ್ರಿಲ್ ತಿಂಗಳಲ್ಲಿ. ಸೊ 3ನೇ ವಾರ, 4ನೇ ವಾರ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳ 3 ಹಾಗೂ 4ನೇ ವಾರದಲ್ಲಿ ಅದೃಷ್ಟ ತುಂಬ ಚೆನ್ನಾಗಿ ಖುಲಾಯಿಸುತ್ತೆ. ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ. ತಂದೆಯವರೊಂದಿಗೆ ಜಗಳ ಮನಸ್ತಾಪಗಳಿದ್ರೆ ಕಡಿಮೆ ಆಗುತ್ತೆ. ತಂದೆಯವರಿಗೆ ಆರೋಗ್ಯ ಬಾಧೆಗಳಿದ್ದರೆ ತಂದೆಯವರ ಆರೋಗ್ಯ ಸುಧಾರಿಸುತ್ತೆ, ಸರಿ ಹೋಗುತ್ತೆ. ಸೊ ತುಂಬ ಅದೃಷ್ಟ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಅದೃಷ್ಟದಿಂದಾಗಲೇ ನಿಮಗೆ ಉದ್ಯೋಗ, ಈ ಅದೃಷ್ಟದಿಂದಾಗಲೇ ವ್ಯಾಪಾರ ಅಭಿವೃದ್ಧಿ, ಈ ಅದೃಷ್ಟದಿಂದಾಗಿ ಧನ ಪ್ರಾಪ್ತಿ, ಸ್ಯಾಲ್ರಿ ಹೈಕು, ಏನೋ ಒಂದು ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳ 2 ಹಾಗೂ 3ನೇ ವಾರಗಳಲ್ಲಿ. ಸೊ ಇದನ್ನು ನೀವು ಪಡ್ಕೊಳ್ಬೇಕು ಅಂದರೆ ಕಾಳಸರ್ಪ ಯೋಗ ದೋಷ ಪರಿಹಾರ ಆಗಬೇಕು. ಈ ಕಾಳಸರ್ಪ ಯೋಗ ದೋಷ ನಾವು ನಿಮಗೋಸ್ಕರ ಆ ಪರಿಹಾರಾದಿ ಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಅದನ್ನು ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದರೆ ಕಾಳಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳಸರ್ಪಾಖ್ಯ ದೋಷೋಯಂ ಸರ್ವಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹು ಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪ ಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪ ಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪ ಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ ಅವತ್ತಿನ ದಿವಸ, ಅಂದ್ರೆ ಗುರುವಾರ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ. ಆಶ್ಲೇಷ ಬಲಿ ಪೂಜೆ ಆಗಲಿದೆ. ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಆಗಲಿದೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ. ನವಗ್ರಹ ಶಾಂತಿ ಹೋಮಗಳಾಗಲಿದೆ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ.
ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್, ಅಥವಾ ₹2 ಪರವಾಗಿಲ್ಲ, ₹5 ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಟುಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳಸರ್ಪ ದೋಷ ಪರಿಹಾರ ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳಸರ್ಪ ನಿಯಂತ್ರಕ ಮಣಿ, ಈ ಕಾಳಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್, ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ್ ಬಿಂಬಗಳನ್ನ ₹1 ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಆಶ್ಲೇಷ ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗಿನ್ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳ ಸರ್ಪ ನಿಯಂತ್ರಕ ಮಣಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.